ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಗ್ಯಾಪ್ ಆದಮೇಲೆ ಬಿಗ್ ಬಾಸ್ ವಿಡಿಯೋಸ್ನ ಮಾಡ್ತಿದ್ದೀನಿ. ಆ್ಯಂಡ್ ಬಿಗ್ ಬಾಸ್ ಅಂದ ತಕ್ಷಣ ಸಿಕ್ಕಾಪಟ್ಟೆ ಜನರ ಕಿವಿ ನೆಟ್ಕಾಗುತ್ತೆ ಅಂತ ಹೇಳ್ಬೋದು. ಏಕೆಂದರೆ ಅತಿ ದೊಡ್ಡ ರಿಯಾಲಿಟಿ ಶೋ ಆ್ಯಂಡ್ ತುಂಬ ಜನ ಇಷ್ಟಪಟ್ಟು ನೋಡುವಂಥ ಒಂದು ರಿಯಾಲಿಟಿ ಶೋ ಅಂದರೆ ತಪ್ಪಾಗಲ್ಲ ಬಿಗ್ ಬಾಸ್. ನಾನು ಕೂಡ ವೆಯ್ಟ್ ಮಾಡ್ತಿದ್ದೀನಿ ಬಿಗ್ ಬಾಸ್ಗೆ. ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುವಂಗೆ ಇದೇ ಸೆಪ್ಟೆಂಬರ್ 28ಕ್ಕೆ ಬಿಗ್ ಬಾಸ್ ನಿಮ್ಮೆಲ್ಲರ ಮನೆಗೆ, ನಿಮ್ಮೆಲ್ಲರ ಮೊಬೈಲ್ಗೆ ಬರ್ತಿದೆ. ಸೊ ಯಾರ್ಯಾರು ವೆಯ್ಟ್ ಮಾಡ್ತಿದ್ದೀರಾ ಬೇಗ ಬೇಗ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನಷ್ಟು ಮಾತಾಡೋಣ ಬಿಗ್ ಬಾಸ್ ಬಗ್ಗೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ಬೇಗ ಬೇಗ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ವಿಡಿಯೋನ ಕ್ಲಿಕ್ ಮಾಡಿ ನೋಡ್ಬೋದು. ಗಾಯ್ಸ್, ಇದೇ ಸೆಪ್ಟೆಂಬರ್ 28 ಗ್ರ್ಯಾಂಡ್ ಎಂಟ್ರಿ ತಗೊಳ್ತಿದೆ ಬಿಗ್ ಬಾಸ್. ನೋಡೋಕ್ಕೆ ನೀವು ರೆಡಿನಾ? ರಿವ್ಯೂ ಮಾಡೋಕ್ಕೆ ನಾವು ರೆಡಿ ಅಂತ ಹೇಳ್ತಾ ಬಿಗ್ ಬಾಸ್ ಅವರು ಆಲ್ರೆಡಿ ಒಂದು ಪ್ರೋಮೋನ ಕೂಡ ಬಿಟ್ಟಿದ್ದಾರೆ. ನೀವೆಲ್ಲ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ತುಂಬ ಜನ ಇಷ್ಟಪಟ್ಟಂಥ ಪ್ರೋಮೋ ಅದು. ನನಗೂ ಕೂಡ ಇಷ್ಟ ಆಯಿತು. ಯಾಕೆ ಅಂದರೆ ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಅನ್ನೋ ಥರ ನಮ್ಮ ಕರ್ನಾಟಕದ ಒಂದು ಆ ನೃತ್ಯಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಕೋಲಾಟ, ಡೊಳ್ಳು ಕುಣಿತ, ಆಮೇಲೆ ಹುಲಿವೇಷ ಆಗಿರ್ಬೋದು. ಸೊ ಅಲ್ಲಿ ತೋರಿಸಿರುವಂಥ ಯಕ್ಷಗಾನ, ಏನಂತಾರೆ ವಿವಿಧತೆಯಲ್ಲಿ ಏಕತೆ ಅನ್ನೋ ಥರ. ಸೊ ಅದೆಲ್ಲ ನಾವು ನೋಡ್ಬೋದು ನಮ್ಮ ಕರ್ನಾಟಕದಲ್ಲಿ. ಅದರಲ್ಲಿ ಒಂದು ಹಿಂಟ್ನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಲಾಸ್ಟ್ ಇಯರು ಅಂದರೆ ಲಾಸ್ಟ್ ಸೀಸನ್ ಏನಿದೆ ಅದರಲ್ಲಿ ಒಂದು ಕಂಪ್ಲೇಂಟ್ ಇದ್ದದ್ದೇನಪ್ಪ ಅಂದರೆ ನಮ್ಮ ಕನ್ನಡಕ್ಕೆ ಅಥವಾ ನಮ್ಮ ಕರ್ನಾಟಕದ ಹಬ್ಬಗಳಿಗೆ, ಕನ್ನಡ ಹಬ್ಬಗಳಿಗೆ ಪ್ರಾಮುಖ್ಯತೆನ ಕೊಡ್ತಿಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಇತ್ತು. ಸೊ ಇಲ್ಲ, ಈ ವರ್ಷ ಈ ಸೀಸನ್ ನಾವು ಕೊಡ್ತೀವಿ ಅನ್ನೋ ಥರ ಒಂದು ಕ್ಲೂನ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲ್ಲ. ಇದರಲ್ಲಿ ಬಂದ್ಬಿಟ್ಟು ನಮ್ಮ ಕರ್ನಾಟಕದ ಹಬ್ಬಗಳನ್ನ ತೋರಿಸಿದ್ದಾರೆ. ಒಂದು ಏನು ಸ್ಪೆಷಾಲಿಟಿ ಇದೆ, ಆ ನೃತ್ಯಗಳು ಅದೆಲ್ಲ ತೋರಿಸಿದ್ದಾರೆ. ನೋಡೋಣ ಇದು ಕೇವಲ ಒಂದು ಪ್ರೋಮೋಗೆ ಮಾತ್ರ ಸೀಮಿತವಾಗುತ್ತಾ ಅಥವಾ ನೆಕ್ಸ್ಟ್ ಬರುವಂಥ ಎಪಿಸೋಡ್ಗಳಲ್ಲೂ ಕೂಡ ಇದು ಕಂಟಿನ್ಯೂ ಆಗುತ್ತಾ ಅಂತ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದೀನಿ. ಸೊ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೆ. ಯಾಕೆಂದರೆ ನಮ್ಮತನ ಅಂದರೆ ನಮ್ಮ ಕನ್ನಡತನ, ನಮ್ಮ ಕನ್ನಡ ಭಾಷೆ ಇರ್ಬೋದು. ಸೊ ಅದನ್ನೆಲ್ಲ ನೋಡಬೇಕು ಅಂತ ತುಂಬ ಆಸೆ ಪಡ್ತೀವಿ ನಾವು. ಏನಕ್ಕೆ ಜಾಸ್ತಿ ಇಂಗ್ಲೀಷ್ಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ತುಂಬ ಸಲ ಅನಿಸಿತ್ತು ಲಾಸ್ಟ್ ಟೈಮ್ ಅಲ್ವಾ. ಸೊ ಈ ಸಲ ನೋಡೋಣ ಇದು ಕಂಟಿನ್ಯೂ ಮಾಡ್ತಾರಾ ಅಂತ ಅಥವಾ ಬರೀ ಪ್ರೋಮೋದಲ್ಲಿ ಮಾತ್ರ ಗಿಮಿಕ್ ಮಾಡ್ತಾರಾ ಅಂತ. ಇಷ್ಟು ಬಿಗ್ ಬಾಸ್ ಸೆಪ್ಟೆಂಬರ್ 28ಕ್ಕೆ ಬರುತ್ತೆ. ಆ್ಯಂಡ್ ಪ್ರೋಮೋ ಕತೆ ಆಯಿತು. ನಿಮ್ಗಳಿಗೆಲ್ಲ ಪ್ರೋಮೋ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನು ನೀವು ಕೂಡ ಬಿಗ್ ಬಾಸ್ಗೆ ಹೋಗ್ಬೋದು. ಹೆಂಗೆ ಅಂದರೆ ನಿಮ್ಗೆ ಆಲ್ರೆಡಿ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ ಅಂದ್ಕೊಳ್ತೀನಿ. ಈ ಸಲ ಬಿಗ್ ಬಾಸ್ ಅವರು ಒಂದು ಅವಕಾಶನ ಕೊಟ್ಟಿದ್ದಾರೆ. ನೀವು ಅತಿಥಿಯಾಗಿ ಬಿಗ್ ಬಾಸ್ ಮನೆಗೆ ಹೋಗ್ಬೋದು, ಕಂಟೆಸ್ಟೆಂಟ್ ಆಗಲ್ಲ, ಅತಿಥಿಯಾಗಿ ಹೋಗ್ಬೋದು. ಇದೊಂಥರ ಇಂಡೈರೆಕ್ಟಾಗಿ ಸೀರಿಯಲ್ ಪ್ರಮೋಷನ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆ ಅಂದರೆ ಇದು ಏನು ಒಂದು ನೀವು ಅತಿಥಿಯಾಗಿ ಹೋಗ್ಬೇಕಂದ್ರೆ ಏನು ಮಾಡಬೇಕು ಅಂದರೆ ಕಲರ್ಸ್ ಕನ್ನಡದಲ್ಲಿ ಬರುವಂಥ 6 ಗಂಟೆಯಿಂದ 10:30 ಗಂಟೆ ಏನು ಸೀರಿಯಲ್ಸ್ಗಳು ಬರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ನೋಡಿ ಜಿಯೋ ಹಾಟ್ಸ್ಟಾರಲ್ಲಿ ಅವ್ರು ಕೇಳುವಂಥ ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಲಕ್ಕಿ ವಿನ್ನರ್ ಯಾರಾಗ್ತಾರೆ, ಸೊ ಅವ್ರನ್ನ ಬಿಗ್ ಬಾಸ್ ಮನೆ ಒಳಕ್ಕೆ ಅತಿಥಿಯಾಗಿ ಕಳಿಸ್ತಾರೆ. ಸೊ ನಿಮ್ಗೆ ಯಾರು ಇಂಟ್ರೆಸ್ಟ್ ಇದ್ದರೆ, ನಾನು ಬಿಗ್ ಬಾಸ್ ಮನೆಗೆ ಒಂದ್ಸಲಾರು ಹೋಗಿದ್ದು ಬರಬೇಕು ಗುರು ಅಂತ ಏನಾರು ಅಷ್ಟು ಆಸೆ ಇದ್ದರೆ, ನೀವು ಯಾರು ಸೀರಿಯಲ್ ನೋಡ್ತಿದ್ರೆ ಅಥವಾ ನೋಡೋರು ಇದ್ದರೆ ನಿಮ್ಮ ಮನೇಲಿ, ಸೊ ಅವ್ರು ಕೇಳಿದ್ರೆ ಎಲ್ಪ್ ತಗೊಂಡವರು ನೀವು ಆನ್ಸರ್ ಮಾಡ್ಬೋದು. ಟ್ರೈ ಮಾಡಿ, ಇಂಟ್ರೆಸ್ಟ್ ಇದೆ. ಜಿಯೋ ಹಾಟ್ಸ್ಟಾರಲ್ಲಿ ಅವ್ರು ಕೇಳುವಂಥ ಕ್ವಶನ್ಗೆ ಆನ್ಸರ್ ಮಾಡಿ ಲಕ್ಕಿ ವಿನ್ನರ್ ಆಗಿ ಬಿಗ್ ಬಾಸಲ್ಲಿ ಕಾಣಿಸ್ಕೊಳ್ಳಿ, ನಾವು ನೋಡ್ತೀವಿ. ಓಕೆನಾ? ಸೊ ಅದಕ್ಕೆ ಯಾರ್ಯಾರು ಟ್ರೈ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಇಷ್ಟು ಬಿಗ್ ಬಾಸ್ ರಿಲೇಟೆಡ್ ಅಪ್ಡೇಟ್ ಆಗಿತ್ತು. ಇನ್ನೇನಾರು ಅಪ್ಡೇಟ್ಗಳಿದ್ರೆ ಖಂಡಿತ ತಿಳಿಸ್ತೀನಿ. ಹಾಗೆಯೇ ಕಂಟೆಸ್ಟೆಂಟ್ಗಳು ಒಂದಷ್ಟು ರೂಮರ್ಸ್ ಬರ್ತಿದೆ. ಎಲ್ಲರಿಗೂ ಕ್ಯೂರಿಯಾಸಿಟಿ ಏನಂದರೆ ಬಿಗ್ ಬಾಸ್ ಯಾವಾಗ ಶುರು ಆಗ್ತಿದೆ ಅನ್ನೋ ಒಂದು ಕ್ವಶನ್ನು. ಇನ್ನು ಹೋಸ್ಟ್ ಅಂತೂ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಕಂಟೆಸ್ಟೆಂಟ್ ಈ ಸಲ ಯಾರು ಬರ್ತಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಒಂದಷ್ಟು ನೀವು ನೋಡ್ತಿರ್ಬೋದು ಬೇರೆ ಬೇರೆ ವೀಡಿಯೋಸ್ಗಳಲ್ಲಿ. ಕೆಲವೊಂದು ಇವ್ರು ಬರ್ತಾರೆ ಅನ್ನೋ ಪಕ್ಕಾ ಇನ್ಫಾರ್ಮೇಷನ್ ಇದೆ, ಕೆಲವೊಂದು ರೂಮರ್ಸ್ ಇದೆ. ಸೊ ಯಾರ್ಯಾರು ಬರ್ತಾರೆ, ಯಾರ್ಯಾರು ಬರ್ಬೋದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಪ್ರತಿ ಸಲನೂ ಹೇಳ್ತಿದ್ದೆ, ಲಾಸ್ಟ್ ಸೀಸನ್ ಕೂಡ ಹೇಳಿದ್ದೀನಿ,
ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಬಿಗ್ ಬಾಸ್ ಒಳಗಡೆ ಇದ್ದಾಗ ನಿಮ್ಮ ಒಂದು ಏನು ಸಪೋರ್ಟ್ ಎಷ್ಟು ಮುಖ್ಯವಾಗಿರುತ್ತೋ ಅವರು ಹೊರಗಡೆ ಬಂದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಅವ್ರು ಮಾಡುವಂಥ ಒಂದು ಒಳ್ಳೆ ಪ್ರಾಜೆಕ್ಟ್, ಅದು ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಬೇರೆ ಬೇರೆ ಯಾವ್ದಾರು ಆಗಿರ್ಬೋದು, ಆದರೆ ಒಳ್ಳೆ ರೀತಿಲಿ ಮಾಡುವಂಥ ಪ್ರಾಜೆಕ್ಟ್ಗೆ ನಿಮ್ಮ ಸಪೋರ್ಟು ಸಿಕ್ಕಾಪಟ್ಟೆ ಅವಶ್ಯಕತೆ ಇರುತ್ತೆ ಅಂತ. ಸೊ ಅದೇ ರೀತಿ ನಮ್ಮ ಲಾಸ್ಟ್ ಸೀಸನ್ನ ಕಂಟೆಸ್ಟೆಂಟ್ ಆದಂಥ ಮೋಕ್ಷಿತಾ ಪೈ ಅವರು ಸಿಕ್ಕಾಪಟ್ಟೆ ಫ್ಯಾನ್ಸ್ನ ಸಂಪಾದನೆ ಮಾಡಿದ್ರು ಅಂದರೆ ತಪ್ಪಾಗಲ್ಲ. ಮೊದಲೇ ಅವರು ಪಾರು ಮೂಲಕ ಹೆಸರು ಮಾಡಿದ್ರು, ಅದಾದ್ಮೇಲೆ ಬಿಗ್ ಬಾಸ್ ಬಂದ್ಮೇಲಂತೂ ಸಿಕ್ಕಾಪಟ್ಟೆ ಫ್ಯಾನ್ ಪೇಜಸ್ಸು, ಫ್ಯಾನ್ಸು ಎಲ್ಲ ಕ್ರಿಯೇಟ್ ಆದ್ರು ಅಂತಲೇ ಹೇಳ್ಬೋದು. ಸೊ ಅವರ ಒಂದು ಮೂವಿ ಮಿಡಲ್ ಕ್ಲಾಸ್ ರಾಮಾಯಣ ಅಂತ ಹೆಸರು ಕೇಳೋಕ್ಕೆ ಚೆನ್ನಾಗಿದೆ. ಸೊ ಆಲ್ರೆಡಿ ಟ್ರೈಲರ್ ಕೂಡ ರಿಲೀಸ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಮೋಕ್ಷಿತಾ ಪೈ ಅವರು ಇದರಲ್ಲಿ ಡಿಫ್ರೆಂಟ್ ಲುಕ್ಕಲ್ಲೇ ಕಾಣಿಸ್ಕೊಳ್ತಿದ್ದಾರೆ. ಸ್ವಲ್ಪ ಜನ ನೋಡಿರ್ತೀರ ಅಂದ್ಕೊಳ್ತೀನಿ, ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲಿ ಆ ಒಂದು ಟ್ರೈಲರ್ ಇದೆ, ಖಂಡಿತ ಹೋಗಿ ನೋಡಿ, ಚೆನ್ನಾಗಿದೆ. ಆ್ಯಂಡ್ ಮೂವಿ ಬಂದ್ಬಿಟ್ಟು ಇದೇ ಸೆಪ್ಟೆಂಬರ್ 12ಕ್ಕೆ ರಿಲೀಸ್ ಆಗ್ತಿದೆ. ಸೊ ಯಾರು ಮಿಸ್ ಮಾಡ್ದೇನೆ ನೋಡಿ. ಹಾಗೆ ಮೋಕ್ಷಿತಾ ಮತ್ತು ಮೋಕ್ಷಿತಾ ಅವರ ತಂಡಕ್ಕೆ ಆಲ್ ದ ಬೆಸ್ಟ್ ಅಂತ ಹೇಳೋಣ. ನೀವು ಕೂಡ ಅಷ್ಟೇ ಅವ್ರಿಗೆ ವಿಶ್ ಮಾಡಿ, ಒಳ್ಳೇದಾಗಲಿ. ಆ್ಯಂಡ್ ಮೋಕ್ಷಿತಾ ಅಂತಲೇ ಅಲ್ಲ, ಸೊ ಯಾರೇ ನಮ್ಮ ಕಂಟೆಸ್ಟೆಂಟ್ಗಳು ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತಿದ್ರೆ ಅವ್ರಿಗೆ ಸಪೋರ್ಟ್ ಮಾಡೋಣ. ಎಸ್, ಅವ್ರಿಗೆ ವಿಶಸ್ ತಿಳಿಸಿ. ಹಾಗೆ ಬಿಗ್ ಬಾಸ್ಗೆ ಯಾರು ಬಂದರೆ ಈ ಸಲ ನಿಮಗೆ ತುಂಬ ಖುಷಿ ಕೊಡುತ್ತೆ, ಯಾರು ಬರಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಬಿಗ್ ಬಾಸ್ ಅಪ್ಡೇಟ್ಗಳಿಗೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.